ಮುದ್ದು ಮಕ್ಕಳೇ, ತಮಗೆಲ್ಲ ಹೊಸ ವರ್ಷದ ಶುಭಾಶಯ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ. ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸಿನ ಸುಂದರ. ಅಂದರೆ ಮುಖ್ಯವಾಗಿ ಈಗ ನೀವು ಚಿಕ್ಕ ಮಕ್ಕಳಾದರೂ ಸಹಿತ ಮುಂದೆ ನಮ್ಮ ದೇಶದ ನಾಗರಿಕರಾಗತಕ್ಕಂಥವರು, ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿಯತಕ್ಕಂಥವರು, ನೀವು ಚಿಕ್ಕ ಮಕ್ಕಳಿರುವಾಗಲಿನಿಂದಲೇ ಉತ್ತಮವಾದಂತಹ ಸಂಸ್ಕೃತಿಯನ್ನು, ಬದುಕನ್ನು ಕಟ್ಟಿಕೊಳ್ಳಬೇಕು. ನಿಮ್ಮ ಜೀವನ ಸುಂದರವಾಗಿರಬೇಕು, ಮುಂದೆ ನಮ್ಮ ಭಾರತವು ಸುಂದರವಾಗಿರಬೇಕು ಹೇಳುವ ವಿಚಾರ ಈ ಕವನದಲ್ಲಿದೆ. ನಮ್ಮ ಅಜ್ಜಿಯ ಕಥೆಯನ್ನು ಹೇಳತಕ್ಕಂತಹ ಉದ್ದೇಶವೂ ಅದೇ ಆಗಿದೆ. ಅನೇಕ ಒಳ್ಳೆಯ ವಿಚಾರಗಳನ್ನು ನಾವು ದಿನನಿತ್ಯ ನಿರ್ಲಕ್ಷಿಸುತ್ತೇವೆ. ಮೊಬೈಲ್ಗಳಂತಹ ಮಾಧ್ಯಮಗಳಲ್ಲಿ ಬರುವ ಹೊರನೋಟದಲ್ಲಿ ಸುಂದರವಾಗಿ ಕಾಣುವ ಕೆಟ್ಟ ವಿಷಯಗಳನ್ನು ಅಪಾರವಾಗಿ ನೋಡ್ತೇವೆ, ಗ್ರಹಿಸ್ತೇವೆ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಮುಂದೆ ಹಾಳಾಗ್ತದೆ. ಒಬ್ಬ ಮಹಿಳೆ ನನಗೆ ಮೊಬೈಲ್ ಕಥೆಯನ್ನು ಕೇಳಿ ತನ್ನ ಮಕ್ಕಳು ಬದಲಾಗುವ ಹಾಗೆ ಆಯಿತು ಎಂಬುದಾಗಿ ನನಗೆ ಹೇಳಿದ್ದಳು ಎಂದು ನಾನು ನಿಮಗೆ ತಿಳಿಸಿದ್ದೆ. ಅದು ನನಗೆ ನಿಜವಾಗಿಯೂ ಕಥೆಯ ಸಾರ್ಥಕತೆಯನ್ನು ಹೇಳಿತು. ಹಾಗಾಗಿ ತಾವೆಲ್ಲರೂ ಕೂಡ ಈಗಿನಿಂದಲೇ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳಿ. ಭಾರತ ದೇಶದ ಮಕ್ಕಳೆಲ್ಲರೂ ಉತ್ತಮ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಕೀರ್ತಿವಂತ ಮಕ್ಕಳಾಗಬೇಕು ಎನ್ನತಕ್ಕಂಥ ಆಸೆಯಿಂದ ಒಂದು ಕಥೆಯನ್ನು ನಿಮಗೆ ಹೇಳ್ತೇನೆ. ಮಹಾಭಾರತದಲ್ಲಿ ಕೌರವರು ಪಾಂಡವರು ಕೇಳಿದ್ದೀರಿ. ಚಿಕ್ಕಂದಿನಿಂದಲೇ ಕೌರವನಿಗೆ ಪಾಂಡವರೆಂದರೆ ದ್ವೇಷ. ಅದಕ್ಕೂ ಕಾರಣ ಅಂತಂದರೆ ಮಾವನಾದಂತಹ ಶಕುನಿ ಕೌರವನು ಹುಟ್ಟಿದಂದಿನಿಂದಲೇ ಹಸ್ತಿನಾಪುರದಲ್ಲಿ ಉಳಿದು ತನ್ನದಾದಂತಹ ದುರಾಲೋಚನೆಗಳನ್ನು ಕೌರವನಲ್ಲಿ ತುಂಬುತ್ತಾ ಇದ್ದ. ಇದರಿಂದ ತಂದೆಯಾದಂತಹ ಧೃತರಾಷ್ಟ್ರ ಹೇಳಿದರೂ ಸಹಿತ ಕೌರವ ಕೇಳುವುದಿಲ್ಲವಾಗಿತ್ತು. ನಂತರದಲ್ಲಿ ಧೃತರಾಷ್ಟ್ರನೂ ಸಹಿತ ಪುತ್ರವ್ಯಾಮೋಹದಿಂದ, ಅಂದರೆ ಮಕ್ಕಳ ಮೇಲಿನ ಪ್ರೀತಿಯಿಂದ ಕೌರವ ಮಾಡಿದ್ದೆಲ್ಲವನ್ನೂ ಸಹಿಸುತ್ತಾ ಬಂದ. ಅವನಿಗೆ ತಪ್ಪು ಮಾಡಿದಾಗ ತಿಳುವಳಿಕೆ ಕೊಡುವುದನ್ನೂ ಬಿಟ್ಟ. ಸರಿಯಾದ ಶಿಕ್ಷೆಯೂ ಇಲ್ಲ. ಹಾಗಾಗಿ ಕೌರವ ತಾನಾಗಿ ಬೆಳೆಯುತ್ತಾ ಬಂದ. ಸಹೋದರರಾದಂತಹ ಪಾಂಡವರನ್ನು ಕಂಡರೆ ಅತ್ಯಂತ ದ್ವೇಷ ಅವನಿಗೆ. ತಾನೇ ಮುಂದೆ ಚಕ್ರವರ್ತಿ ಆಗಬೇಕು, ಧರ್ಮರಾಜರಿದ್ದರೆ ಅದು ನನಗೆ ತೊಡಕು, ಇದೇ ವಿಚಾರ. ಅದನ್ನೇ ಶಕುನಿ ಅವನಿಗೆ ತುಂಬುತ್ತಾ ಇದ್ದ. ಹಾಗಾಗಿ ಅವನಲ್ಲಿ ದ್ವೇಷ, ದುರಹಂಕಾರ, ಅಧಿಕಾರ ವ್ಯಾಮೋಹವೇ ಬೆಳೆಯಿತು ಹೊರತಾಗಿ ಉತ್ತಮ ಉದ್ದೇಶಗಳು, ಉತ್ತಮ ವಿಚಾರಗಳು ಬೆಳೆಯಲಿಲ್ಲ. ಸಹೋದರರಾದಂತಹ ಪಾಂಡವರನ್ನು ವಾರಣಾವತಕ್ಕೆ ಕಳಿಸಿ ಅರಗಿನಾಲಯದಲ್ಲಿ ಸುಡುವ ಪ್ರಯತ್ನವನ್ನು ಮಾಡಿದ. ಪ್ರಾಜ್ಞನಾದಂತಹ ವಿದುರನ ಆಲೋಚನೆಯಿಂದ ಪಾಂಡವರು ಬದುಕಿಕೊಂಡರು. ನಂತರದಲ್ಲಿ ಶಕುನಿಯ ಆಲೋಚನೆಯಂತೆ ದ್ಯೂತವನ್ನು ಆಡ್ತಾರೆ. ದ್ಯೂತವನ್ನು ಆಡತಕ್ಕಂಥದ್ದು ಆಗಿನ ರಾಜರು ಕಾಲದಲ್ಲಿ ಒಂದು ಪದ್ಧತಿ. ಆದರೆ ಇಲ್ಲಿ ಕಪಟ ದ್ಯೂತವನ್ನು ಕೌರವ ಮಾಡಿದ. ಶಕುನಿಯನ್ನು
ಆಡುವುದಕ್ಕೆ ನಿಯೋಜಿಸಿದ. ಅದೇ ಈಗ ನಾನು ನಿಮಗೆ ಹೇಳಿದ ಹಾಗೆ ಪುತ್ರ ವ್ಯಾಮೋಹದಿಂದ ಧೃತರಾಷ್ಟ್ರ, ಭೀಷ್ಮ, ಕೃಪರ ಅನಿ, ದ್ರೋಣರು ಸಹಿತ ಕೌರವನಿಗೆ ಈ ಸಂದರ್ಭದಲ್ಲಿ ಏನನ್ನೂ ಹೇಳಲಿಲ್ಲ. ಅವನು ಕೇಳುವುದಿಲ್ಲ ಎಂಬುದು ಅವರಿಗೆ ತಿಳಿದಿತ್ತು. ಆ ರೀತಿ ಅವನು ಬೆಳೆದಿದ್ದ. ಆದರೆ ಪ್ರಾಜ್ಞನಾದಂತಹ ವಿದುರ ಮಾತ್ರ ಅವನಿಗೆ ಸರಿಯಾದಂತಹ ಬುದ್ಧಿಯನ್ನು ಹೇಳಿದ. ಬೇಡ, ಸಹೋದರರು ನೀವು, ಆದರೆ ಚಿಕ್ಕಂದಿನಿಂದಲೇ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳದೇ ಇದ್ದಂತಹ ಕೌರವ ದ್ವೇಷಭಾವನೆಯಿಂದಲೇ ವಿದುರನ ಮಾತನ್ನು ತಿರಸ್ಕರಿಸಿ ದ್ಯೂತವನ್ನು ಆಡಿದ. ಧರ್ಮರಾಜನೂ ಸಹಿತ ಇಲ್ಲಿ ಆಲೋಚನೆಯನ್ನು ಮಾಡಬೇಕಾಗಿತ್ತು. ಆಡಿದ, ಸೋತ, ಎಲ್ಲವನ್ನೂ ಸೋತ. ಇದರ ಬಗ್ಗೆ ಮಹಾಭಾರತವೇ ನಡೆದದ್ದು ಕಪಟ ದ್ಯೂತವೇ ಮೂಲ ಆಗಿ ನಂತರದಲ್ಲಿ ಪಾಂಡವರು ವನವಾಸಕ್ಕೆ ಹೋಗ್ತಾರೆ. ಇಲ್ಲಿ ಈ ಕಥೆಯಲ್ಲಿ ಇಷ್ಟು ವಿಚಾರವನ್ನು ಹೇಳಿ, ಮಕ್ಕಳ ಇದ್ದಾಗಿಂದಲೇ ನಾವು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳ್ತಾ, ಪಾಲಕರೂ ಸಹಿತ ಮಕ್ಕಳ ಬೆಳವಣಿಗೆಯ ಮೇಲೆ ದಿನದಲ್ಲಿ ಸ್ವಲ್ಪವಾದರೂ ಸಮಯವನ್ನು ಇಟ್ಟು ಅವರಿಗೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಸಂಸ್ಕೃತಿಯನ್ನು ನೀಡುವುದರ ಬಗ್ಗೆ ಪ್ರಯತ್ನ ಮಾಡಬೇಕು ಎಂಬುದಾಗಿ ನಾನು ಪ್ರಾರ್ಥಿಸಿಕೊಳ್ಳುತ್ತಾ, ಹೊಸ ವರ್ಷ, ಹೊಸ ದಿನಗಳು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಎಲ್ಲ ಮಕ್ಕಳು ಉತ್ತಮರಾಗಿ ಬೆಳೆಯಲಿ, ಸುಂದರ ಭಾರತ ನಿರ್ಮಾಣವಾಗಲಿ ಎಂದು ಹೇಳ್ತಾ, ವಿ ಎನ್ ಭಾಗವತ್, ಬರಬಳ್ಳಿ. ಎಲ್ಲರಿಗೂ ಶುಭಾಶಯಗಳು.